ಅರಕಲಗೂಡು ತಾಲೂಕಿನಲ್ಲಿ ತೆಂಗು ಬೆಳೆಯನ್ನು ಲಾಭದಾಯಕವಾಗಿಸುವ ಹಿನ್ನೆಲೆ ತೋಟಗಾರಿಕಾ ಇಲಾಖೆ ವತಿಯಿಂದ ಅಗತ್ಯ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಶಾಸಕ ಎ ಮಂಜು ಹೇಳಿಕೆ. ಅರಕಲಗೂಡು ತಾಲೂಕಿನಲ್ಲಿ ತೆಂಗು ಬೆಳೆಯನ್ನು ಲಾಭದಾಯಕವಾಗಿಸುವ ಉದ್ದೇಶದಿಂದ ತೋಟಗಾರಿಕಾ ಇಲಾಖೆ ವತಿಯಿಂದ ಅಗತ್ಯ ಸೌಕರ್ಯಗಳನ್ನು ಒದಗಿಸಲಾಗ್ತಾ ಇದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ತಾಲೂಕಿನ ಬೆಳವಾಡಿ ಸಮುದಾಯ ಭವನದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಡಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ತೆಂಗು ಬೆಳೆಗಾರರಿಗೆ ವಿವಿಧ ಪರಿಕರಗಳ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ತೆಂಗು ಸಾಂಪ್ರದಾಯಿಕ ಬೆಳೆಯಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಅರಸೀಕೆರೆ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಬೆಳೆಗಾರರಿಗೆ ಮಾತ್ರ ಹಲವಾರು ಪರಿಕರಗಳು ಸೌಕರ್ಯಗಳನ್ನು ಪರಿವರ್ತಿಸುವ ಸದುದ್ದೇಶದಿಂದ ತಾಲೂಕಿನ ಬೆಳೆಗಾರರಿಗೂ ಕೂಡ ಸೌಕರ್ಯಗಳನ್ನು ತಲುಪಿಸುವಂತೆ ಶ್ರಮ ವಹಿಸಿದರ ಫಲವಾಗಿ ಸರ್ಕಾರ 40 ಲಕ್ಷ ರು ವೆಚ್ಚದ ವಿವಿಧ ಪರಿಕರಗಳನ್ನು ಒದಗಿಸ್ತಾ ಇದೆ. ರೈತರು ಇವುಗಳನ್ನು ಮಾರಾಟ ಮಾಡದೆ ಬೆಳೆಗೆ ವಿನಿಯೋಗಿಸಿ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಸಲಹೆ ನೀಡಿದರು. ಸಹಾಯ ಆಯ್ತಾ ಇದೆ ಹೊತ್ತು ಅವ್ರಿಗೆ ಪಾಲನೆ ಮಾಡ್ತಾ ಇರೋದು ಬಾರಿ ಕಡಿಮೆ. ತೆಂಗಿನ ಗಿಡಕ್ಕೆ ಅಡಿಕೆ ತೋಟದಲ್ಲಿ ತೆಂಗಿನ ಗಿಡವೇ ನಾವು ಗೊಬ್ಬರ ಹಾಕಲ್ಲ, ಅದ್ರೊಳಗಡೆ ಬಿಡ್ಬೇಕು, ಅದೇ ಕಾಯಿ ಬಿಡ್ಬೇಕು. ನನ್ನ ಉದ್ದೇಶ ಏನು ಅಂತಂದ್ರೆ ಈ ತರ ಸೌಕರ್ಯಗಳನ್ನ ಬೆಳೆದಿರ್ತಕ್ಕಂಥ ತೆಂಗಿನ ಮರಕ್ಕೆ ನಾವು ಯಾವ ರೀತಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ನಾವು ಆರೋಗ್ಯ ಕಾಪಾಡ ಮಾಡ್ಕೋತೀವಿ, ಅದೇ ರೀತಿ ತೆಂಗಿನ ಮರಕ್ಕೂ ಕೂಡ ಆರೋಗ್ಯವನ್ನ ನೋಡ್ತಕ್ಕಂಥ ಜವಾಬ್ದಾರಿ ನಾವು ರೈತಾಪಿ ವರ್ಗದವ್ರು ಆಗ್ಬೇಕು. ಯಾರೇ ಆಗಿಲ್ಲ, ಇವತ್ತು ಇಡೀ ಜಿಲ್ಲೆಗೆ ಒಂದು ಕಾಪು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಮಡಿಕೇರಿ ಜಿಲ್ಲೆ ಕಾಫಿ, ಚಿಕ್ಕಮಗಳೂರು ಕಾಫಿ, ಈ ಕೋಲಾರ ಸೆರಿಕಲ್ಚರ್, ಹಾಸನ ಜಿಲ್ಲೆ ತೆಂಗು ಅಂತ ಮಾಡಿದ್ದಾರೆ. ನಮ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ. ಅಂದ್ರೆ ಬೇರೆ ಬೆಳೆ ಬೆಳಿಬಾರ್ದು ಅಂತಲ್ಲ, ಅಂದ್ರೆ ಒಂದು ಯಾವ್ದು ಬೆಳೆ ಅಂದ್ರೆ ತೆಂಗು ಬೆಳೆ ನಮ್ಮ ಜಿಲ್ಲೆಯಲ್ಲಿ ಪ್ರಧಾನವಾಗಿರ್ಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಬಹುಶಃ ಇವತ್ತು ಈ ಸೌಕರ್ಯ ಕೊಡ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ನೀವು ನೆಟ್ಟಿರ್ತಕ್ಕಂಥ ತೆಂಗಿನ ಮರಕ್ಕೆ ಈ ಪೌಷ್ಟಿಕವಾದಂತ ಈ ಗೊಬ್ಬರ ಔಷಧಿಗಳನ್ನು ಹಾಕೋದ ಮುಖಾಂತರ ಅದನ್ನ ಕಾಪಾಡಿಕೊಂಡು, ನನಗೆ ಗೊತ್ತಿರಂಗೆ ನಾನು ರೈತ, ನೀವು ಸುಳ್ಳು ಹೇಳ್ತಿರೋ ನನಗೆ ಗೊತ್ತಿಲ್ಲ, ಬುದ್ಧಿ ಒಂದಕ್ಕೆ ಒಂದು. ತೋಟಗಾರಿಕಾ ಇಲಾಖೆ ಹಿರಿಯ ನಿರ್ದೇಶಕ ರಾಜೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ತಾಲೂಕಿಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪರಿಕರಗಳು ದೊರೆತಾ ಇದ್ವು. ಈ ಬಾರಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಮೊದಲ ಬಾರಿಗೆ 40 ಲಕ್ಷ ರು ಬೆಲೆಯ ಪರಿಕರಗಳು ದೊರೆಯುವಂತಾಗಿದೆ. ಮೊದಲ ಬಾರಿಗೆ ದೊಡ್ಡಮಗ್ಗೆ ಹೋಬಳಿಯ ತೆಂಗು ಬೆಳೆಗಾರರಿಗೆ ನೀಡಲಾಗ್ತಾ ಇದ್ದು, ಮುಂದಿನ ಹಂತದಲ್ಲಿ ಕಸಬಾ ಹೋಬಳಿಯ ರೈತರಿಗೆ ನೀಡುವ ಉದ್ದೇಶವನ್ನ ಹೊಂದಲಾಗಿದೆ. 2000 ಹೆಕ್ಟೇರ್ನಲ್ಲಿ ತೆಂಗು ಕೃಷಿಯನ್ನ ಕೈಗೊಳ್ಳಲಾಗಿದೆ. ಈ ಸಲುವಾಗಿ ಕಾಲಕಾಲಕ್ಕೆ ಅನುಗುಣವಾಗಿ ತೆಂಗು ಬೆಳೆಗೆ ಅಗತ್ಯ ಪೋಷಕಾಂಶಗಳನ್ನು ನೀಡಿ ಅಧಿಕ ಲಾಭ ಗಳಿಸುವ ನಿಟ್ಟಿನಲ್ಲಿ ರೈತರು ಮುಂದಾಗಬೇಕಾಗಿದೆ. ಈ ಕುರಿತು ಯಾವುದೇ ಮಾಹಿತಿ ಬೇಕಿದ್ರೂ ಅವರು ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ ಎಂದರು. ಒಂದೇ ಪಂಚಾಯತ್ ಕೊಡ್ತಾ ಇರೋದು ಈ ಯೋಜನೆನ, ಒಂದೇ ಪಂಚಾಯತ್. ಕೇಂದ್ರ ಸರ್ಕಾರ ಅದು ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಇದೆಯಲ್ಲ, ಅವ್ರದ್ದು ಯಾವ ರೀತಿ ಕಾನ್ಸೆಪ್ಟ್ ಅಂದ್ರೆ, ಒಂದು ಪಂಚಾಯತಿ ತಗೊಂಡ್ರೆ ಆ ಪಂಚಾಯತಿಯಲ್ಲಿ ಚೆನ್ನಾಗಿದ್ದಾರೆ ತೆಂಗಿನ ತೋಟನೇ ಇರಬಾರ್ದು ಅನ್ನೋ ಕಾನ್ಸೆಪ್ಟ್. ಎಲ್ಲಾ ತೋಟಗಳನ್ನು ಎಲ್ಲಾ ಪೋಷಕಾಂಶಗಳನ್ನು ತಗೊಂಡು ಉತ್ತಮವಾಗಿ ಹಾಕ್ಬೇಕು, ಅಲ್ಲಿ ಬದಲಾವಣೆ ಬರಬೇಕು ಆ ಜಾಗದಲ್ಲಿ ಅಂತ ಅವ್ರದ್ದು ಉದ್ದೇಶ. ಆದ್ರೆ ನಮ್ಮ ಸನ್ಮಾನ್ಯ ಶಾಸಕರು ಅವ್ರ ಹತ್ರ ಎಲ್ಲ ಮಾತಾಡಿ, ನಮ್ಮ ಉಪನಿರ್ದೇಶಕರ ಹತ್ರ ಮಾತಾಡಿ ಇನ್ನ ಹೋಬಳಿಗೆ ಪೂರ್ತಿ ವಿಸ್ತರಿಸಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಯೋಜನೆ ತರೋದ್ರ ಹಿಂದಿನ ಶ್ರಮ ಅವ್ರಿಗೆ ತುಂಬಾ ಅಪಾರವಾಗಿದೆ. ಅವರು ಪ್ರತಿಯೊಬ್ಬರಿಗೂ ತಲುಪಬೇಕು, ನಮ್ಮ ದೊಡ್ಡಮಗೆ ಹೋಗ್ಲಿಕ್ಕೆ ತಲುಪಿಸಿ, ಮತ್ತೆ ನೆಕ್ಸ್ಟ್ ಇನ್ನ ಬೇರೆ ಹೋಗ್ಲಿಕ್ಕೂ ವಿಸ್ತರಣೆ ಮಾಡ್ಬೇಕು ಅಂತ ಕೂಡ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಶಾಸಕರಿಗೆ ನಾನು ತುಂಬಾ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಈ ತರ ಯೋಜನೆ ಬಂದಿರಲಿಲ್ಲ ಸರ್. 20-25 ವರ್ಷದಿಂದಂತೂ ಈ ತರ ಯೋಜನೆ ಬಂದಿರಲಿಲ್ಲ. ನೀವು ನೋಡ್ಬೋದು ಅಲ್ಲಿ ಎಷ್ಟು, ಆಲ್ಮೋಸ್ಟ್ ನಾವು 250 ಹೆಕ್ಟೇರ್ ಅಂತಂದ್ರೆ ಸರಿಸುಮಾರು ನಾವು 600 ಚಿಲ್ಲರೆ ಎಕರೆಗಳಲ್ಲಿ 600 ಎಕರೆಗೂ ಅಧಿಕ ಜನಕ್ಕೆ ನಾವು ಅಂದ್ರೆ 440 ಜನ ಫಲಾನುಭವಿಗಳನ್ನ ಗುರುತಿಸಿದೀವಿ. 440 ಜನಕ್ಕೆ 1 ರೂಪಾಯಿ ಕೂಡ ಪಡ್ಕೋತಾ ಇಲ್ಲ, ಯಾರು ಕೂಡ 1 ರೂಪಾಯಿ. ಮತ್ತೆ ನಿನ್ನೆ ಕೂಡ ನಾವು ಸಭೆಯಲ್ಲೆಲ್ಲ ಮಾಡ್ತಾ ಚರ್ಚೆ ಆಯ್ತು, ಏನಾದ್ರು ಅದನ್ನ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾದೇವ, ಮಾಜಿ ಅಧ್ಯಕ್ಷೆ ಶಿವಮ್ಮ, ಪಿಎಸ್ಸಿಸಿ ಬ್ಯಾಂಕ್ ಅಧ್ಯಕ್ಷ ನಿಂಗೇಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ, ಮಹಿಳಾ ಘಟಕದ ಅಧ್ಯಕ್ಷೆ ಕಮಲಮ್ಮ, ಯಗಟಿ ಕುಮಾರ್ ಹಾಗೂ ರೈತರು ಹಾಜರಿದ್ದರು.